ಆವಲ ಬೆಟ್ಟ ಅಂತಂದರೆ ಎರಡು ತೆಲುಗು ಮತ್ತು ಕನ್ನಡ ಎರಡನ್ನು ಮಿಕ್ಸ್ ಮಾಡಿ ಇಟ್ಟಿದ್ದಾರೆ. ಇದನ್ನು ಕನ್ನಡದಲ್ಲಿ ಸಂಸ್ಕೃತದಲ್ಲಿ ಕರಿಬೇಕು ಅಂತಂದರೆ ಧೇನುಗಿರಿ ಅಂತ ಹೇಳಿ ಸಂಸ್ಕೃತದಲ್ಲಿ, ಕನ್ನಡದಲ್ಲಿ ಹಸುಗಳ ಬೆಟ್ಟ ಅಂತ ಕರಿಬೇಕು. ಆದರೆ ಇಲ್ಲಿ ತೆಲುಗು ವಾಡಿಕೆ ಇರೋದರಿಂದ ಆವಲು ಅಂತ ಹೇಳಿ ತೆಲುಗು, ಬೆಟ್ಟ ಅಂತ ಹೇಳಿ ಕನ್ನಡ ಎರಡು ಮಿಕ್ಸ್ ಮಾಡಿ ಇಟ್ಟಿದ್ದಾರೆ. ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವముపాಸ್ಮಹೇ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯೋರ್ಮೃತ್ಯುರ್ನಮಾಮ್ಯಹಂ. ಶ್ರೀ ಕ್ಷೇತ್ರ ಶ್ರೀ ಧೇನುಗಿರಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯ, ಆವಲ ಬೆಟ್ಟ. ನಾವು ಫಸ್ಟು ತಿಳ್ಕೊಬೇಕಾಗಿರ್ತಕ್ಕಂಥದ್ದು ಈ ಬೆಟ್ಟಕ್ಕೆ ಆವಲ ಬೆಟ್ಟ ಅಂತ ಏನಕ್ಕೆ ಕರೆಯಲ್ಪಡ್ತದೆ ಅಂತ. ಇದರ ಹೆಸರು ಆವಲ ಬೆಟ್ಟ ಅಂತಂದರೆ ಎರಡು ತೆಲುಗು ಮತ್ತು ಕನ್ನಡ ಎರಡನ್ನು ಮಿಕ್ಸ್ ಮಾಡಿ ಇಟ್ಟಿದ್ದಾರೆ. ಇದನ್ನು ಕನ್ನಡದಲ್ಲಿ ಸಂಸ್ಕೃತದಲ್ಲಿ ಕರಿಬೇಕು ಅಂತಂದರೆ ಧೇನುಗಿರಿ ಅಂತ ಹೇಳಿ ಸಂಸ್ಕೃತದಲ್ಲಿ, ಕನ್ನಡದಲ್ಲಿ ಹಸುಗಳ ಬೆಟ್ಟ ಅಂತ ಕರಿಬೇಕು. ಆದರೆ ಇಲ್ಲಿ ತೆಲುಗು ವಾಡಿಕೆ ಇರೋದರಿಂದ ಆವಲು ಅಂತ ಹೇಳಿ ತೆಲುಗು, ಬೆಟ್ಟ ಅಂತ ಹೇಳಿ ಕನ್ನಡ ಎರಡು ಮಿಕ್ಸ್ ಮಾಡಿ ಇಟ್ಟಿದ್ದಾರೆ. ನಮ್ಮ ಇಲ್ಲಿ ಆವಲಕೊಂಡರಾಯ ಅಂತ ಕರಿತೀವಿ ಸ್ವಾಮಿಯನ್ನು. ಏನಕ್ಕೋಸ್ಕರ ಈ ಬೆಟ್ಟಕ್ಕೆ ಈ ಹೆಸರು ಅಂತಂದರೆ ಕಾಮಧೇನು ಭೂಸ್ಪರ್ಶ ಮಾಡಿರುವಂಥ ಕ್ಷೇತ್ರ ಇದೆ. ಅದಕ್ಕಾಗಿ ಒಂದು ಬೆಟ್ಟ ಹೆಸರು ಆವಲ ಬೆಟ್ಟ ಅಂತ ಪ್ರಸಿದ್ಧಿಯಾಗಿದೆ. ಈ ಕ್ಷೇತ್ರದಲ್ಲಿ ಕಾಮಧೇನು ಭೂಮಿಗೆ ಬಂದಿರುವಂಥ ಜಾಗ. ಅದಕ್ಕೆ ನಿದರ್ಶನವಾಗಿ ಈ ಕ್ಷೇತ್ರದ ಎಡಭಾಗದಲ್ಲಿ ಮತ್ತು ಬಲಭಾಗದಲ್ಲಿ ಕಾಮಧೇನುವಿನ ಪಾದಗಳು ಇವತ್ತಿಗೂ ಇದೆ. ಈ ಸುತ್ತಮುತ್ತ ಹಳ್ಳಿಗಳವ್ರಿಗೆ ಎಲ್ಲರಿಗೂ ಒಂದು ವಾಡಿಕೆ ಇದೆ. ಏನಪ್ಪ ಅಂತಂದರೆ ಆ ಕಾಮಧೇನು ಪಾದಕ್ಕೆ ಯಾವಾಗಲೂ ಪೂಜೆ ಮಾಡ್ತಾರೆ. ಹಸುಗಳಿಗೆ ಏನಾದರೂ ಕಾಯಿಲೆ, ಏನಾದರೂ ಆ ಥರ ರೋಗ ರುಜಿನಗಳಿದ್ದರೆ ಅದೆಲ್ಲವೂ ಕೂಡ ನಿವಾರಣೆ ಆಗಲಿ ಅಂತ ಹೇಳಿ ಸ್ವಾಮಿಯನ್ನು ಪ್ರಾರ್ಥನೆ ಮಾಡ್ತಾರೆ. ಅದೆಲ್ಲವೂ ಕೂಡ ನಿವಾರಣೆ ಆಗುತ್ತೆ. ಇಲ್ಲಿ ನಮ್ಮ ಆವಲಕೊಂಡರಾಯ ಸ್ವಾಮಿ ಆಗಿರ್ತಕ್ಕಂಥ ನರಸಿಂಹ ಹೇಗೆ ಬಂದು ನೆಲೆಸಿದ್ರು, ಎಲ್ಲಿಂದ ಬಂದರು ಇವರು ಅಂತಂದರೆ ಹಿರಣ್ಯಕಶ್ಯಪನ ಸಂಹಾರ ಮಾಡಿರುವಂಥದ್ದು ಅಹೋಬಿಳ ಕ್ಷೇತ್ರ. ಅಲ್ಲಿ ಹಿರಣ್ಯಕಶ್ಯಪನ ಸಂಹಾರ ಮಾಡ್ತಾನೆ ಭಗವಂತ. ಹಿರಣ್ಯಕಶ್ಯಪನ ಸಂಹಾರ ಮಾಡಿದ್ಮೇಲೆ ಎಲ್ಲ ದೇವತೆಗಳು ಸ್ವಾಮಿನ ಪ್ರಾರ್ಥನೆ ಮಾಡ್ತಾರೆ, ಹೇ ಪ್ರಭು, ನಿನ್ನ ಒಂದು ಉಗ್ರ ಸ್ವರೂಪವನ್ನು ಉಪಶಮನ ಮಾಡಿ ಅಂತ ಹೇಳಿ. ಎಲ್ಲ ಪ್ರಯತ್ನಗಳು ವಿಫಲ ಆಗುತ್ತೆ. ಎಲ್ಲರೂ ಮಹಾಲಕ್ಷ್ಮಿ ಮೊರೆ ಹೋಗ್ತಾರೆ, ಅಮ್ಮ ಜಗಜ್ಜನನಿ ನೀವೇ ಹೇಗಾದರೂ ಮಾಡಿ ಸ್ವಾಮಿ ಕೋಪವನ್ನು ಉಪಶಮನ ಮಾಡಬೇಕು ಅಂತ ಹೇಳಿ. ಅಮ್ಮನವರು ತನ್ನ ಪ್ರಯತ್ನಾನುಸಾರವಾಗಿ ಪ್ರಯತ್ನಗಳನ್ನು ಮಾಡಿ ಎಲ್ಲವೂ ವಿಫಲ ಆದ ಸಂದರ್ಭದಲ್ಲಿ ಅಮ್ಮನವರು ತಪಸ್ಸಿಗೆ ಲೀನವಾಗ್ತಾರೆ. ಅವರು ತಪಸ್ಸಿಗೆ ಕುಳಿತಿರುವಂಥ ಸ್ಥಳನೇ ಚಂಚಲಕೋಣ ಅಂತ ಹೇಳಿ. ಅಲ್ಲಿ ಆ ತಪಸ್ಸಿಂದ ಆವಿರ್ಭಾವ ಆಗಿರ್ತಕ್ಕಂಥವಳೆ ಚಂಚಲಕ್ಷ್ಮಿ. ಅಮ್ಮನವರನ್ನು ಕಾಡು ಜನ ಮಗುವಾಗಿ ಬೆಳೆಸ್ತಾರೆ, ಮಗಳಾಗಿ ಬೆಳೆಸ್ತಾರೆ. ನಾರದ ಮಹರ್ಷಿಗಳು ಆ ಒಂದು ಚಂಚಲಕ್ಷ್ಮಿಗೆ ಒಂದು ವ್ರತವನ್ನು ಉಪದೇಶಿಸಿ ಹೇಳ್ತಾರೆ, ಅಮ್ಮ ಜಗಜ್ಜನನಿ ನೀನು ಹುಟ್ಟಿರೋದೇ ಸ್ವಾಮಿಗೋಸ್ಕರ, ಸ್ವಾಮಿ ಹೀಗೆ ಉಗ್ರ ಸ್ವರೂಪವನ್ನು ತಾಳಿದಾನೆ, ಅವನನ್ನು ನೀನು ಶಾಂತ ಮಾಡಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ತಾರೆ. ಆ ಒಂದು ಸ್ಥಳದಲ್ಲಿ ಆ ಒಂದು ಪ್ರಾರ್ಥನೆಗೆ ಆ ಒಂದು ಚಂಚಲಕ್ಷ್ಮಿ ಅಮ್ಮನವರು ತನ್ನ ಒಂದು ಪ್ರಯತ್ನಾನುಸಾರವಾಗಿ ತಾನು ಲೋಕ ಸಂಚಾರ ಮಾಡ್ತಾ ಒಂದು ಹೂವನ್ನು ಹುಡುಕೊಂಡು ಬರ್ತಾರೆ ಜಗಜ್ಜನನಿ. ಆ ಹೂವಿನ ಹೆಸರೇ ಜಾಲಾರಿ ಅಂತ ಹೇಳಿ. ಜಾಲಾರಿ ಬೆಟ್ಟದಿಂದ ಇಲ್ಲಿವರೆಗೂ ಬೆಳೆಯುವಂಥ ಹೂವು, ಇಡೀ ಪ್ರಪಂಚದಲ್ಲೇ ಈ ಪ್ರಾಂತದಲ್ಲಿ ಮಾತ್ರ ಬೆಳೆಯುವಂಥ ಹೂವು ಇದು. ಇದನ್ನು ನಮ್ಮ ಅರಣ್ಯ ಇಲಾಖೆಯವರು ಕೂಡ ಇದನ್ನು ಗುರುತಿಸಲಾಗಿದೆ. ಪ್ರಪಂಚದಲ್ಲಿ ಈ ಪ್ರಾಂತದಲ್ಲಿ ಮಾತ್ರ ಬೆಳೆಯುತ್ತೆ ಈ ಹೂವು ಅಂತ ಹೇಳಿ. ಇದನ್ನ ಹೆಸರೇ ಜಾಲಾರಿ ಅಂತ ಹೇಳಿ. ಈ ಹೂವನ್ನ ಹುಡುಕೊಂಡು ಅಮ್ಮನವರು ಇಲ್ಲಿಗೆ ಬರ್ತಾರೆ. ಸ್ವಾಮಿ ಲೋಕ ಸಂಚಾರ ಮಾಡ್ತಾ ದೇವತೆಗಳೆಲ್ಲ ಅವರವರ ಪ್ರಯತ್ನಾನುಸಾರವಾಗಿ ಪ್ರಯತ್ನಾದಿಗಳನ್ನು ಮಾಡ್ತಾ ಒಂದೊಂದು ಪ್ರದೇಶದಲ್ಲಿ ಒಂದೊಂದು ಉಗ್ರ ಸ್ವರೂಪವನ್ನು ಉಪಶಮನ ಮಾಡ್ತಾ ಬರ್ತಿದ್ದಾರೆ. ಈ ಪ್ರಾಂತಕ್ಕೆ ಬರುವಂಥ ಸಂದರ್ಭದಲ್ಲಿ ಈ ಒಂದು ಬೆಟ್ಟದ ಹಿಂಭಾಗದಲ್ಲಿ ನವಿಲುಕೊಂಡ ಅಂತಿದೆ. ನವಿಲೆಲ್ಲ ಎದ್ದು ನಾಟ್ಯ ಮಾಡುತ್ತೆ. ಸರಿ, ಇಲ್ಲಿ ನನ್ನ ಕ್ಷೇತ್ರವಲ್ಲ ಅಂತ ಹೇಳಿ ಬೆಟ್ಟದ ಮುಂಭಾಗದಲ್ಲಿ ಪೇಗಲುಕೊಂಡ ಅಂತ, ಅಲ್ಲಿ ಭೃಗುಮಹರ್ಷಿಗಳು ಆರಾಧಿಸ್ತಾರೆ. ಅಲ್ಲಿಂದ ಸ್ವಾಮಿ ಒಂದು ಆವಲ ಬೆಟ್ಟಕ್ಕೆ ಬರ್ತಾರೆ. ಇಲ್ಲಿ ಪಾದ ಸ್ಪರ್ಶ ಮಾಡಿದ ತಕ್ಷಣ ಆ ಪಾದ ಸ್ಪರ್ಶ ಮಾಡೋದಕ್ಕೂ ಅಮ್ಮನವರು ಚಂಚಲಕ್ಷ್ಮಮ್ಮನವರು ಇಲ್ಲಿ ಬರೋದಕ್ಕೂ ಒಂದೇ ಆಗುತ್ತೆ. ಇಬ್ಬರು ಮುಖಾಮುಖಿ ಆಗ್ತಾರೆ. ಮುಖಾಮುಖಿ ಆಗಿದ ತಕ್ಷಣ ಆ ಒಂದು ನರಸಿಂಹರು ಮತ್ತು ಚಂಚಲಕ್ಷ್ಮನವರು ಮುಖಾಮುಖಿ ಆಗಿದ ತಕ್ಷಣ ಚಂಚಲಕ್ಷ್ಮನವರ ಅವರ ಒಂದು ತಪಸ್ಶಕ್ತಿ ಮತ್ತು ಅವರ ಒಂದು ವ್ರತ ಏನು ಸ್ವಾಮಿಯ ಕೋಪವನ್ನು ಉಪಶಮನ ಮಾಡಬೇಕು ಅಂತ ಹೇಳಿ ಆ ಒಂದು ಪ್ರಯತ್ನ ಈ ಕ್ಷೇತ್ರದಲ್ಲಿ ಸಫಲ ಆಗುತ್ತೆ. ಸಫಲ ಆಗಿದ ತಕ್ಷಣ ಸ್ವಾಮಿಯ ಉಗ್ರ ಸ್ವರೂಪ ಶಾಂತವಾಗುತ್ತೆ. ಶಾಂತವಾಗಿದ್ದ ತಕ್ಷಣ ದೇವತೆಗಳಿಗೆಲ್ಲರಿಗೂ ತುಂಬ ಸಂತೋಷಭರಿತರಾಗ್ತಾರೆ. ಅಮ್ಮನವ್ರನ್ನ ಕೊಟ್ಟು 2ನೇ ವಿವಾಹ ಮಹೋತ್ಸವವನ್ನು ಆಚರಣೆ ಮಾಡ್ತಾರೆ. ಆ ಆಚರಣೆ ಮಾಡ್ತಿರುವಂಥ ಸಂದರ್ಭದಲ್ಲಿ ನಾರದ ಮಹರ್ಷಿಗಳು ಆ ಒಂದು ಚಂಚಲಕೋಣದಲ್ಲಿರುವಂಥ ಅಮೃತವಲ್ಲಿನ ಎಚ್ಚರಿಕೆಗೊಳ್ತಾರೆ. ಅಮ್ಮ ಸ್ವಾಮಿ 2ನೇ ಮದುವೆ ಆಗ್ತಿದ್ದಾರೆ ಅಂತ ಹೇಳೋಷ್ಟರೊಳಗೆ ಅಮ್ಮನವ್ರು ಇಲ್ಲಿಗೆ ಬರೋಷ್ಟರೊಳಗೆ ಮದುವೆ ಆಗೋಗಿರುತ್ತೆ. ಅಮ್ಮನವ್ರು ಕೋಪಿಸ್ಕೊಂಡು ಈ ಒಂದು ಭಾಗದಲ್ಲಿ ಒಂದು ಸುರಂಗ ಆಯಿತು. ಈ ಸ್ವಾಮಿಯ ಬಲಭಾಗದಲ್ಲಿ ಒಂದು ಸುರಂಗ ಆಯಿತು. ಆ ಸುರಂಗದ ಮೂಲಕವಾಗಿ ಅಮ್ಮನವರು ಕೋಪಿಸ್ಕೊಂಡು ಹೊರಹೊಮ್ತಾರೆ. ಹೋಗಿರುವಂಥ ರಭಸದಲ್ಲಿ ಸ್ವಾಮಿ ತಡಿತಾರೆ ನಿಂತ್ಕೊ ಅಂತ ಹೇಳಿ. ಆ ನಿಂತಿರುವಂಥ ಪ್ರದೇಶ ಮೇಲೆ ಮಹಾಲಕ್ಷ್ಮೀನವ್ರ ದೇವಸ್ಥಾನ.